ಉಮಾ, ಹೊರಗಡೆ ಯಾಕೆ ಕೈ ಹಾಕೊಂಡಿದ್ಯಾ? ಕಾರಲ್ಲಿ ಹೋಗೋವಾಗ ಹತ್ರ ಕಿಟಕಿಯಿಂದ ಕೈಯೆಲ್ಲ ಈಚೆ ಹಾಕ್ಬಾರ್ದು. ಪಕ್ಕದಲ್ಲಿ ಗಾಡಿ ಬಂದ್ರೆ ಏಟಾಗುತ್ತೆ. ಕೈ ಎತ್ತಿ ಒಳಗಡೆ ಇಟ್ಕೊಂಡು ಈ ಕಡೆ ಸರ್ಕೊಂಡು ಕೂತ್ಕೋ. ಸರಿ ಅಣ್ಣ. ದೊರೆ, ಅಲ್ಲಿ ಮುಂದಕ್ಕೆ ಒಂದು ದೊಡ್ಡ ಹೋಟ್ಲ್ ಐತೆ, ಅಲ್ಲಿ ನಿಲ್ಸು, ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ. ಯಾಕಮ್ಮ ಹೋಟ್ಲಲ್ಲಿ ಯಾಕೆ ಊಟ ಮಾಡೋದು? ಇನ್ನು ಸ್ವಲ್ಪ ದೂರನೇ ತಾನೇ. ಒಂದೇ ಸತಿ ಮನೆಗೆ ಹೋಗಿ ಊಟ ಮಾಡೋಣ ಬಿಡು. ಹೋಟ್ಲಲ್ಲೆಲ್ಲ ಏನಕ್ಕೆ? ನಾನು ಹೇಳಿದ ಮತ್ತೆ ಕೇಳಲ್ಲ ನೀನು. ಅಲ್ಲ, ಹೊಟ್ಟೆ ಹಸಿತೈತೆ, ತಿನ್ಕೊಂಡು ಹೋಗೋಣ ಅಂದರೆ ಏನು ಮನೆಗೆ ಹೋಗ್ತೀನದಂತೆ. ಅದಕ್ಕೆ ಯಾಕಮ್ಮ ಕೋಪ ಮಾಡ್ಕೊಂತೀಯಾ? ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ, ಮನೇನೇ ಸಿಕ್ಕುತ್ತೆ. ನಾವು ಹೋಗ್ತೀರಿ ಅಂತ ಅಜ್ಜಿ ತಾತ ಏನಾದ್ರು ಮಾಡಿಟ್ಟಿರ್ತಾರಲ್ವಾ, ಅದಕ್ಕೆ ಹಂಗಂದೆ. ಅದಕ್ಕೂ ಕೋಪ ಮಾಡ್ಕೊಂತೀಯಲ್ಲಮ್ಮ. ಇಲ್ಲಿ ಯಾವಾಗಲೂ ಹೋಟ್ಲಲ್ಲಿ ತಿನ್ನೋದು ಇದ್ದೇ ಇರುತ್ತೆ. ಅಜ್ಜಿ ಕೈ ರುಚಿ ಇವತ್ತು ಚೆನ್ನಾಗಿ ತಿನ್ಬೋದು ಅಂತ ನಾನು ಹಂಗಂದೆ. ನನಗೇನು ಬೇಡ, ಅಲ್ಲಿ ಹೋದ್ಮೇಲೆ ಚೆನ್ನಾಗಿ ತಿನ್ನಿ ಬಿಡು, ನೀನು ತಿನ್ನಿ. ಅಯ್ಯೋ, ನಿನಗಂತೂ ನಾನು ಏನು ಹೇಳಿದ್ರು ನೀನೆಲ್ಲ ತಪ್ಪಾಗಿ ತಿಳ್ಕೊಂತೀವಿ ಬಿಡಮ್ಮ. ಹೋಗಿ ಬಂದೆ ಲಕ್ಷ್ಮಿನ ಹೇಳ್ಕೊಂತೀವಿ ಸೆಂಟ್ರಲ್ಲಿ. ಬಿಡು, ನಾನೇನು ಮಾತಾಡಲ್ಲ ಬಿಡು. ಅಮ್ಮ ಹೋಗ್ಲಿ ಬಿಡಮ್ಮ, ಬಿಡು, ಅಲ್ಲಿ ಹೋಗಿ ತಿನ್ನೋಣ, ನೋಡೋಣ ಇನ್ನೇನು ಮಾಡೋದು. ನೀನು ಹಂಗೆ ಹೇಳ್ತೀಯಲ್ಲ ಅವನ ಥರನೇ. ಅವನಂತ ಇತ್ತೀಚೆಗೆ ನಾವು ಹೇಳೋದೇ ಕೇಳೋಣ. ಅವ್ನು ಹೇಳಿದ್ದೇ ಆಯಿತು. ಊರಿಗೆ ಹೋಗೋದು ಬೇಡ ಅಂತ ಹೇಳಿದ್ರು ಲೀವ್ ಹಾಕೊಂಡು ಕೂತಿದ್ದ. ಇನ್ನು ಹೆಂಗೆ ಇವ್ನು ಮಾತ್ರ ಕಳ್ಸೋದು? ಅದಕ್ಕೆ ಬಂದೆ. ಹಿಂಗೆ ಏನು ಹೇಳಿದ್ರು ಕೇಳಲ್ಲ. ಹೋಗ್ಲಿ ಬಿಡಮ್ಮ, ಮನೆ ಹತ್ರ ಬೇರೆ ಬಂದ್ರಿ, ಈ ಟೈಮಲ್ಲಿ ಕಿಚ್ಚಾಡ್ಕೊಂಡು ಜಗಳ ಮಾಡ್ಕೊಂಡೋದ್ರೆ ಏನು ಅನ್ಕೊಳಲ್ಲ ಅವರು. ಹೋಗ್ಲಿ ಬಿಡು, ಬರೋದು ಬಂದಿದ್ದೀರಿ ನೀನು. ಉಮಾ, ರವಿನ ಕರ್ಕೊಂಬರಕ್ಕಾಗಿಲ್ಲ ಉಮಾ, ಅವರು ಬಂದಿದ್ರೆ ಚೆನ್ನಾಗಿರ್ತೈತಲ್ವಾ? ನಂದೇ ಲಿಟ್ಲಿ ಅಂತ ಸೆಂಟ್ರ್ ಮಾತಾಡೋದು ಬಂದ್ಬಿಟ್ಲು. ಪಾಪ ರವಿನೂ ಕರ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಅಣ್ಣ, ಅವರಿಗೆ ತುಂಬ ಕೆಲಸ, ಪಾಪ ಅವರು ಬ್ಯುಸಿ, ಅದಕ್ಕೆ ಅವ್ರು ಬರೋಕ್ಕಾಗಲ್ಲ. ಮತ್ತು ಮತ್ತೆ ಬೇರೆ ಐತಲ್ಲ, ಅವಮ್ಮ ಇನ್ನು ನಾನೊಬ್ಬಳೇ ಇರಬೇಕು ಅಂತ ಇದು ಮಾಡ್ತಾಳೆ. ಅದಕ್ಕೆ ರವಿನೇ ಹೋಗು, ನೀನೇ ಹೋಗಿ ಬಾ, ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ರು. ಪಾಪ ಕೆಲಸನೂ ನೋಡ್ಬೇಕಲ್ಲ. ಅಳಿ ನೋಡು, ನಾನು ಅಳಿನೇ ಕೆಲಸ ಕಾರ್ಯ ಅಂತ ನೋಡೋದ್ರಲ್ಲಿ ಹೆಂಗ ಅವನು ಯೋಚನೆ ಮಾಡ್ಕೊಂಡು ನನ್ನ ಮಗನ ಅವನೇ ನೋಡು ಊರು ಸುತ್ತಕ್ಕೆ ರೆಡಿಯಾಗಿ. ಸುಮ್ಮನಿರಮ್ಮ, ಕೇಳಿಸ್ಕೊಂಡದ್ದು ಸುಮ್ಮನಿರು. ದೊರೆಗೆ ಮೀನು ಸಾರು ಮತ್ತು ಮೀನು ಫ್ರೈ ಅಂದರೆ ತುಂಬ ಇಷ್ಟ. ಸಾರೆಂಗೂ ಮಾಡಿ ಇಟ್ಟಿದ್ದೀನಿ. ಮೀನು ಬಂದಿದ ತಕ್ಷಣ ಹಂಗೆ ಹೆಂಚು ಮೇಲೆ ಹಾಕೊಂಡ್ರೆ ಆಯ್ತು ಬಿಡು, ಹಂಗೆ ಬಿಸಿ ಬಿಸಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗಲೇ ಮಾಡಿಕಿದ್ರೆ ಎಲ್ಲ ತಣ್ಣಗಾಗ್ಬಿಡುತ್ತೆ. ತುಂಬ ವರ್ಷ ಆದಮೇಲೆ ಮಗ ಮನೆಗೆ ಬರ್ತವನೆ. ನನಗಂತೂ ತುಂಬ ಖುಷಿ ಆಗ್ತೈತೆ. ಇದೆಲ್ಲ ಆಯಿತು, ಇದೆಲ್ಲ ಸೈಡ್ಗೆ ಇಟ್ಬಿಡೋಣ. ಲಾಸ್ಟಲ್ಲಿ ಮೀನು ಫ್ರೈ ಮಾಡ್ಕೊಂಡ್ರೆ ಆಯಿತು. ಇನ್ನೇನು ಮಾಡೋಣ? ಕಬಾಬು ಮಾಡಿಬಿಡೋಣ ಹಂಗೆ. ದೊರೆಗೆ ಇಷ್ಟ ಆಗ್ಬೋದು. ಅಮ್ಮ ಅಮ್ಮ, ಅಲ್ಲ ಏನು ಬಂದು ನಿಂಗೆ ಆರಾಮ ನಿಂತಿದೆಯಲ್ಲ? ಅಲ್ಲಿಂದ್ರಿಗೆ ಹೇಳ್ದ ಬಾಳೆ ಎಲ್ಲ ಕುಯ್ಕೊಂಬ ಅಂತ. ಏನಾರು ಒಂದು ಬೇಗ ಮಾಡಬಾರ್ದ ನೀನು? ಅಲ್ಲಿಂದೆಲ್ಲ ಹಸ್ಕೊಂಡು ಬರ್ತಾರೆ. ನೀನು ನೋಡಿದ್ರೆ ಇಲ್ಲಿ ಬಂದು ಏನೋ ಸುಮ್ಮನೆ ನಿಂತಿದೆಯಲ್ಲ. ನಾನೇನು ಸುಮ್ಮನೆ ಬಂದು ನಿಂತಿಲ್ಲ. ಈ ಅಪ್ಪ ಮಾಡೋ ಕೆಲಸ ಇಲ್ಲ ನೋಡು. ಇವಾಗ ಮನೇಲಿ ಮೀನು ಸಾರು, ಮೀನು ಫ್ರೈ ಎಲ್ಲ ಮಾಡಿ, ಮತ್ತು ಚಿಕನ್ ಎಲ್ಲ ತಂದು ಚಿಕನ್ ಸಾಂಬಾರು ಕೂಡ ಮಾಡೈತೆ ತಾನೆ, ಪಲ್ಯ ಎಲ್ಲ ಐತೆ, ಸಾಲ್ದಾ? ಮತ್ತೆ 2 ಕೋಳಿ ಹಿಡ್ಕೊಂಬಂದೈತೆ ಅಪ್ಪ. ಹೋಗಮ್ಮ, ನನಗೆ ಅಪ್ಪನ ಹತ್ರ ಹೇಗಕ್ಕಾಗಲ್ಲ. ನೀನು ಏನು ಬಂದವರೆಲ್ಲ ಒಂದೇ ದಿನ ಎಲ್ಲ ತಿಂದ್ಬಿಡ್ತಾರಾ? ಈ ಥರ ಮಾಡ್ತಾಯಿದ್ದೀರಾ ನೀವು? ನಿನ್ನೂ ಅಪ್ಪನ ಹಿಡಿಯೋಕೆ ಆಗ್ತಾಯಿಲ್ಲ ಇವತ್ತು. ನಿಮ್ಮ ಅಪ್ಪ ಕೋಳಿ ತಂದವರಾ? ಹಾಗಾದರೆ ಬಿಸಿನೀರು ಇಡ್ತೀನಿ ತಡಿ. ಫಸ್ಟ್ ಕೋಳಿ ಎಲ್ಲ ಕ್ಲೀನ್ ಮಾಡಿ. ಸಾಂಬಾರು ಮಾತ್ರ ಮಾಡಿದೆ, ಕಬಾಬೇನು ಮಾಡಿಲ್ಲ. ಕಬಾಬ್ ಮಾಡಿಬಿಡೋಣ ಬಿಡು, ಹುಡುಗರು ಚೆನ್ನಾಗಿ ತಿಂತಾರೆ. ನಿಮ್ಮ ಜೊತೆ ಇದ್ದು ನಿಮ್ಮನ್ನ ಯಾವಾಗಲೂ ನೋಡ್ಕೊಳೋದು ನಾವು, ನನ್ನ ಮಕ್ಕಳು. ಅವರು ಯಾವಾಗಲೂ ಒಂದ್ಸತಿ ಬಂದರೆ ನೋಡು, ನಿನ್ನೂ ಅಪ್ಪನ ಹಿಡಿಯೋಕ್ಕಾಗೋದು. ಯಾಕಮ್ಮಂಗಂತೀಯ? ತುಂಬ ವರ್ಷನೇ ಆದಮೇಲೆ ಬರ್ತಾರದವ್ರೆ. ನನಗಂತೂ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ನೀನು ಹಂಗೆಲ್ಲ ಮಾತಾಡೋಕೆ ಹೋಗ್ಬೇಡ, ಎಲ್ಲರೂ ಒಂದೇ ಅಂದರೆ ತುಂಬ ದಿನ ಆಯ್ತಲ್ಲ, ಅದರಿಂದ ಸ್ವಲ್ಪ ಏನೋ ಪ್ರೀತಿ ಜಾಸ್ತಿ ಅಷ್ಟೇ, ಇನ್ನೇನಿಲ್ಲ. ಹೋಗಮ್ಮ, ಬೇಜಾರು ಮಾಡ್ಕೊಳದೆ. ಬಿಸಿನೀರು ಇಡ್ತೀನಿ, ಕೋಳಿಗೆಲ್ಲ ರೆಡಿ ಮಾಡಿ ನಡಿಯಮ್ಮ. ನನಗೇನು ಆಸೆ ಇಲ್ಲ ಅಂದ್ಕೊಂಡಿದ್ಯಾ? ನನಗೆ ಅದಕ್ಕೆ ಕಂಡ್ರೆ ಆಗಲ್ಲ ಅಷ್ಟೇ. ಆದರೆ ನನ್ನ ಅಣ್ಣನ ಮಕ್ಳಂತ ನನಗೂ ಪ್ರೀತಿ ಐತೆ. ಆದರೆ ನಾನು ಆ ಥರ ತೋರಿಸ್ಕೊಳಲ್ಲ ಅಷ್ಟೇ, ಮನಸ್ಸಲ್ಲೈತೆ ನನಗೆ ಪ್ರೀತಿ. ಅದು ನನಗೆ ಗೊತ್ತು ಕಣಮ್ಮ. ಹೋಗು, ಏನು ಹೊಟ್ಟೆಸ್ಕೊಂಬರ್ತಾರೆ, ಹೋಗಮ್ಮ ಬೇಗ. ಸರಿನಮ್ಮ. ಮತ್ತು ಇದು ಬಾಳೆ ಎಲೆ ಕುಯ್ಕೊಂಬರಕ್ಕೆ ಹೇಳ ನಿನ್ನ ಅಳಿನ್ಗೆ. ಮತ್ತೆ ಇಷ್ಟು ವರ್ಷ ಬಿಟ್ಟು ಬರ್ತಾ ಇದ್ದಾರೆ, ಬಾಳೆ ಎಲೆಯಲ್ಲಿ ಹಾಕಿದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಅಲ್ಲಿಂದ್ರಿಗೆ ಹೇಳು, ಫೋನ್ ಮಾಡಿ ಹೇಳು, ಬರೋವಾಗ ಬಾಳೆ ಎಲೆ ಕುಯ್ಕೊಂಬರಕ್ಕೆ ಹೇಳು. ಮತ್ತು ಅಲ್ಲಿ ಕೆಳಗಡೆ ತೋಟದಲ್ಲಿ ಬಾಳೆಗುನಿ ಹಣ್ಣಾಗಕ್ಕೆ ಬಂದಿತ್ತು, ಅದನ್ನು ಕುಯ್ಕೊಂಬ ಅಂತ ಹೇಳಮ್ಮ. ಹುಡುಗರು ತಿಂತಾರೇನೋ ತಿನ್ನಲಿ. ಮತ್ತು ಅದನ್ನು ಮಾವಿನಕಾಯಿ ಎಲ್ಲ ಬಿಟ್ಟಿರ್ಬೋದು, ಅದನ್ನೆಲ್ಲ ಕಿತ್ಕೊಂಬರಕ್ಕೆ ಹೇಳಮ್ಮ. ಹಂಗೆ ಏನಮ್ಮ ನೀನು ಹಿಂಗಾಡ್ತೀಯಾ? ಇವತ್ತೆಲ್ಲ ಬರೀ ಚಿಕನು ಮಟನು ಮೀನು ಅದು ಇದಂತ ಮಾಡಿದ್ಯಾ? ಇದನ್ನೇ ತಿಂದ್ಬಿಟ್ಟು ಹಣ್ಣುಗಳು ಎಲ್ಲ ತಿನ್ನೋಕ್ಕಾಗ್ತಿತ್ತಾ? ಬೇಕಾದ್ರೆ ಅವ್ರ ಊರಿಗೆ ಹೋಗೋಗೆಲ್ಲ ಕುಯ್ದು ಕಳಿಸಿ ಬಿಡು. ಇವಾಗ ಇದು ತಿನ್ನಲಿ ಫಸ್ಟು. ಆಯ್ತು ಸರಿ ಬಿಡಮ್ಮ, ನಾನೇನೋ ಗಾಬರಿಲಿ ಏನೇನೋ ಮಾತಾಡ್ಬಿಟ್ಟೆ. ಸರಿ ಹೋಗು, ಫಸ್ಟ್ ಹೋಗಿ ಕೋಳಿ ರೆಡಿ ಮಾಡ್ಕೊಂಬೋಗು. ಸರಿ. ಬ್ಯಾಗೆಲ್ಲ ಅಲ್ಲೇ ಇಟ್ಟಿದ್ದಿಲ್ಲರು, ಯಾರಾದ್ರೂ ಏನಾದ್ರು ಕತ್ಕೊಂಡ್ರೆ ನಮಗೇನು ಗೊತ್ತಾಗುತ್ತಾ? ಯಾರೇನು ಕದಿಲ್ಲ ಬಾಮ್ಮ, ಒಳಗೆ ಹೋಗೋಣ ಬಾ, ನಾನು ಆಮೇಲಿಂದ ತೊಗೊಬರ್ತೀನಿ ಬಾ.
ಏನು ನಾವು ಬರ್ತೀರಂತ ಇಲ್ಲಿ ನಿಂತ್ಕೊಂಡು ಸ್ವಾಗತ ಮಾಡಕ್ಕೆ ಕಾಯ್ತಾರ ನೋಡು. ಇಲ್ಲಿಗೆ ಬರಬೇಕಂತ ಕುಣಿತಾ ಇರ್ತೀಯ ಹಂಗೆ. ಯಾರನ್ನ ಒಬ್ಬರಾರ ನಿಂತವ್ರು ಹೊರಗಡೆ ನೋಡಿ ಈಗ. ಅವ್ರು ಬಂದು ನಿಂತ್ಕೊಳ್ಳೇಬೇಕಂತ ಏನಿಲ್ಲಮ್ಮ, ಒಳಗಡೆ ಏನೋ ಕೆಲಸ ಮಾಡ್ತಿರ್ತಾರೆ. ನಾವೇ ಹೋಗೋಣ ಬಾ, ಇದೇನು ಬೇರೆಯವ್ರ ಮನೆನಾ? ನಾವೇ ಹೋದ್ರೆ ಏನಾಗುತ್ತೆ? ಹಂಗೆಲ್ಲ ಆಗಲ್ಲ. ಅದೇಂಗಾಗುತ್ತೆ? ಕರೀದಿರ ಒಳಗಡೆ ಹೋಗ್ಬಿಡದಾ? ಅಯ್ಯೋ ನಿನ್ನ ಹತ್ರ ಆಗಲ್ಲಮ್ಮ ನನಗೆ. ಅಜ್ಜಿ ಅಜ್ಜಿ. ದೊರೆ ಬಂದವನೇ ಅನ್ಸುತ್ತೆ, ಹೋಗೋಣ ಬೇಗ. ದೊರೆ ಬಂದ ಸ್ವಾಮಿ ನಮ್ಮನ್ನ ನೋಡಕ್ಕೆ. ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಮ್ಮನ್ನೆಲ್ಲ ನೋಡಿ. ಈಗಲಾದ್ರೂ ಬಂದಲ್ಲ ನೀನು. ಉಮಾ ಚೆನ್ನಾಗಿದೆಯೇನಮ್ಮ? ಭದ್ರಕಾಳಿ ಚೆನ್ನಾಗಿದೆಯಾ? ಏನಮ್ಮ ಲಕ್ಷ್ಮಿ ಚೆನ್ನಾಗಿದೆಯಾ? ಎಷ್ಟು ವರ್ಷ ಆಯ್ತು ನೋಡಿ ಈ ಕಡೆ ಬರೋದೇನೆ ಇದ್ಬಿಟ್ರೆ. ನಾನು ನೋಡಿ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಬರೀ ಒಳಗಡೆ ಒಂದು ಬರ್ರಿ. ಹ್ಞೂನಜ್ಜಿ, ನಾವು ಚೆನ್ನಾಗಿದ್ದೀರಾ ಅಜ್ಜಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಎಲ್ಲಿ ಅಪ್ಪ ಅಮ್ಮ ಎಲ್ಲ ಕಾಣಿಸ್ತಾನೆ ಇಲ್ಲ. ಮಹಾ ಎಲ್ಲ ಚೆನ್ನಾಗಿದ್ದಾರಾ ಅಜ್ಜಿ? ಎಲ್ಲ ಚೆನ್ನಾಗಿದ್ದಾರಮ್ಮ, ಬಾ ಒಳಗಡೆ ಹೋಗಿ ಮಾತಾಡೋಣ ಬಾ. ಸರಿ ಅಜ್ಜಿ.